ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು, ಇದು ನನ್ನ 50ನೇ ವರ್ಷ ಆ್ಯಸ್ ಅನ್ ಆ್ಯಕ್ಟರ್. 1975 ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು. January 9th ಆ್ಯಸ್ ಅ ಚೈಲ್ಡ್ ಆ್ಯಕ್ಟರ್. ಈಗ ಅದೇ ಅರವಿಂದ್ ಮಾತಾಡುವಾಗ ಈಗ 65 ಅಪ್ಪ ಅಂದೆ. ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಈ 5 ಡಿಕೇಡ್ಸಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ, ಬಟ್ ರಂಗಿತರಂಗ ಇಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ. ಅದೇ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರೋವಾಗ ಲೀ ಮೆರಿಡಿಯನ್ ಕ್ರಾಸ್ ಮಾಡಿ ಬಂದಿದ್ವಿ. ಸೊ ಲೀ ಮೆರಿಡಿಯನಲ್ಲಿ ಕೂತೋವಾಗ ಸರ್ ರಂಗಿತರಂಗ ಅಂತ ಒಂದು ಸ್ಕ್ರಿಪ್ಟು, ಅನೂಪ್ ಭಂಡಾರಿ ಅಂತ ಡೈರೆಕ್ಟ್ರು ಬರ್ತಾರೆ. ದ ಸೇಮ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ರಾಮ್ ಗೋಪಾಲ್ ವರ್ಮ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಅನೂಪ್ ಭಂಡಾರಿ ಬರ್ತಾರೆ ಬರ್ತಾರೆ ಬರ್ತಾರೆ. ಇವ್ರು ಬಂದುಬಿಟ್ರು, ಕೂತ್ರು. ಸರ್ ನಾನೇ ಅನೂಪ್ ಭಂಡಾರಿ ಅಂದರು. ಸೋ ಸರ್ಪ್ರೈಸ್. ಜಸ್ಟ್ ಇಮ್ಯಾಜಿನ್ 10 years ಬ್ಯಾಕ್ ದಿಸ್ ಗೈ US ನಿಂದ ಬಂದರು. ಈ ಓಪನ್ ಇಸ್ ಲ್ಯಾಪ್ಟಾಪ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ನರೇಷನ್. ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯಿತು. ಈವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ, ನಾನಲ್ಲ ಹೀರೋ. ಸೊ ಡೇವಿಡ್ ಬಂದು ಕತೆ ಹೇಳುವಾಗ ಅದು ಎಂಥ ಒಂದು ಫೀಲಿಂಗ್ ಇತ್ತು. ಸೊ ಮೈ 2 ಮೆಮೊರಬಲ್ ಫಿಲ್ಮ್ಸ್, ಮೈ 2 ಐಸ್ ಇನ್ ಕರ್ನಾಟಕ, ಒನ್ ಈಸ್ ಪೊಲೀಸ್ ಸ್ಟೋರಿ, ಇನ್ನೊಂದು ರಂಗಿತರಂಗ. ಸೊ ನಿಜವಾಗ್ಲೂ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್. ಆ್ಯಂಡ್ ತುಂಬ ಜನ ನನ್ನನ್ನು ಕೇಳಿದ್ರು ಈ ಫಿಲ್ಮ್ ಮಾಡಿದ ಮೇಲೆ, ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ? ಯಾರಿಗೂ ಗೊತ್ತು, ಅದು ಗೊತ್ತಾಗಲ್ಲ. ದಟ್ ಇಸ್ ದ ಮ್ಯಾಜಿಕ್ ಆಫ್ ಫಿಲ್ಮ್. ಈಗ ಹೇಳ್ತಾ ಇದ್ದಾರಲ್ಲ, ಸೊ ರಿಲೀಸ್ ಆಯಿತು, ಬಾಹುಬಲಿ ಬರ್ತಾ ಇದೆ, ಬಜರಂಗ್ ಭಾಯ್ಜಾನ್ ಬರ್ತಾ ಇದೆ, ಶ್ರೀಮಂತರು ಬರ್ತಾ ಇದೆ, ಟೆನ್ಷನ್ಸು, ನನಗೆ ಮೆಸೇಜಸ್ ಬರ್ತಾ ಇದೆ. ನಾನು ರಿಲೀಸ್ಗಿರಲಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೊಲೀಸ್ ಸ್ಟೋರಿ ಆಲ್ಸೋ. ಪೊಲೀಸ್ ಸ್ಟೋರಿ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದ್ದೆ. ಇಲ್ಲ ರಿಲೀಸು ಟಾಕ್ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ. ಆಮೇಲೆ ಇಲ್ಲಿಗೆ ಬಂದು ಓರಿಯನ್ ಮಾಲಲ್ಲಿ ಫಿಲ್ಮ್ ನೋಡಿದ್ವಿ. ಆಹಾ ಎಂಥ ರಿಯಾಕ್ಷನು! ಅನಸೂಯ ಅಂದ ತಕ್ಷಣ ಥಿಯೇಟ್ರು. ಸೊ ನನ್ನ ಅದೃಷ್ಟ, ಅಮೆರಿಕಾದಲ್ಲಿ ನೋಡಿದೆ, ಬ್ಯಾಂಗ್ಳೂರಿನಿಂದ ಹೋಗಿ ಸಿಂಗಪೂರಲ್ಲಿ ನೋಡಿದೆ ಈ ಫಿಲ್ಮು. ಐ ಮಿಸ್ ಲಂಡನ್ ಶೋ. ಲಂಡನ್ ಒಂದು ಶೋ, ಐ ಥಿಂಕ್ ಐಮ್ಯಾಕ್ಸಲ್ಲಿ ಬಿಗ್ಗೆಸ್ಟ್ ಸ್ಕ್ರೀನಲ್ಲಿ ರಂಗಿತರಂಗ ಶೋ ಇತ್ತು. ಐ ಮಿಸ್ ದಟ್. ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ, ಶೀಸ್ ಅ ಡಾಕ್ಟರ್, ಲಂಡನ್ ಹೋಗ್ತಾ ಇದ್ದಾಳೆ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ಇವತ್ತು ನನ್ನ ಫಿಲ್ಮಲ್ಲಿ ರಿಲೀಸ್ ಆಯ್ತಮ್ಮ, ಆ ಥಿಯೇಟ್ರಿಗೆ ಹೋಗಿ ಒಂದ್ಸಲ ಥಿಯೇಟ್ರ್ ನೋಡಿ, ರಂಗಿತರಂಗ ಥಿಯೇಟ್ರು ಅಂತ. ಸೊ ಇವರಿಬ್ಬರು, ಸುಧಾಕರ್ ಅವರು ನನಗೆ ಟಿ ವಿಯಿಂದ ಪರಿಚಯ ಇತ್ತು. ಅವರು ಕ್ಯಾಮ್ರಾಮ್ಯಾನ್ಸ್ ಆಗಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಈ ಮಕ್ಕಳು ನೋಡಿದ ಮೇಲೆ ರಾಮ್ ಲಕ್ಷ್ಮಣ್ ಸ್ತಾರ ಇವರು. ಆ್ಯಂಡ್ ವರ್ಕಿಂಗ್ ವಿತ್ ಅವರ್ ಹೀರೋ ನಿರೂಪಿಸಿದ್ದಾರೆ. ಸೊ ಶೂಟಿಂಗ್ನಿಂದ ಎವ್ರಿಥಿಂಗ್, ಲೈಕ್ ಐ ಸಾ ಇಸ್ ಶಾರ್ಟ್ ಫಿಲಮ್. ಲ್ಯಾನ್ಸ್ ಕ್ಯಾಪ್ಲನ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದರು. ಅದು ನೋಡಿದ ಮೇಲೆ ನ್ಯೂಯಾರ್ಕಲ್ಲಿ ಶೂಟ್ ಮಾಡಿದ್ರು ಅವರು. ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ವಿ ಅಂತ ಒಂದು ಹೆಮ್ಮೆ. ಅದಾದಮೇಲೆ ನಮ್ಮ ಡೇವಿಡ್ ಅವರು, ವಿಲಿಯಂ ಅವರು, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಮ್ಯಾನ್ಸ್ ಐ ವರ್ಕ್ಡ್ ವಿತ್. ರೀಸೆಂಟಾಗಿ ಒಂದೊಂದು 2 ಫಿಲ್ಮ್ಸ್ ಮಾಡಿದೆ ಅವ್ರ ಜೊತೆ. ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಇದು ಬೆಸ್ಟ್ ಪಾರ್ಟ್ ಏನು ಅಂದರೆ, ರಾಧಿಕಾ, ಅವಂತಿಕಾ, ರೇಣುಕಾ ಎಲ್ಲ ಕಾನೆಪ್ಪ, 3 ಕಾಸು. ಸೊ ಹಾಂ, ಸೊ ಆ್ಯಂಡ್ ನಾರ್ಮಲಿ ನನ್ನನ್ನು ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ, ಬಟ್ ನನ್ನ ಅದೃಷ್ಟ ಕಾಳಿಂಗಭಟ್ ಕ್ಯಾರೆಕ್ಟರ್ಗೆ ನನ್ನನ್ನು ಅಂದ್ಕೊಂಡು, ಆ ಕ್ಯಾರೆಕ್ಟರ್ ಅಂದ್ಕೊಂಡು ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ಗೆ ಪೊಲೀಸ್ ಆಫೀಸರಾಗಿ ಇಂಟ್ರೊಡ್ಯೂಸ್ ಮಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ವಂಡರ್ಫುಲ್ ಕ್ಯಾಸ್ಟಿಂಗ್, ವಂಡರ್ಫುಲ್ ಟೆಕ್ನಿಷಿಯನ್ಸ್, ವಂಡರ್ಫುಲ್ ಸಾಂಗ್ಸ್, ವಂಡರ್ಫುಲ್ ಲೊಕೇಶನ್ಸ್ ಆ್ಯಂಡ್ ಎ ಮೆಮೊರಬಲ್ ಫಿಲ್ಮ್. ನಮ್ಮ ಜೀವನದಲ್ಲಿ ರಂಗಿತರಂಗ ಒಂದು ಸ್ಪೆಷಲ್ ಫಿಲ್ಮ್. ನಿಜವಾಗ್ಲೂ ಕರ್ನಾಟಕ ಜನತೆಗೆ, ಮಾಧ್ಯಮದವರಿಗೆ, ನಿಮ್ಮೆಲ್ಲರಿಗೂ, ಆ ತಾಯಿ ಭುವನೇಶ್ವರಿ ದೇವಿಗೆ ನಿಜವಾಗ್ಲೂ ನನ್ನ ಅದೃಷ್ಟ. ಯಾಕೆಂದರೆ ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗಲಿ, ರವಿಶಂಕರ್ಗಾಗಲಿ, ಅಯ್ಯಪ್ಪಗಾಗಲಿ, ಈ ಸಂಸ್ಕಾರ
ಇದೆಲ್ಲ ಅಮ್ಮ ಕೊಟ್ಟಿದ್ದು, ಅಭಿಮಾನ ನಿಮ್ಮೆಲ್ಲರದು, ಆಶೀರ್ವಾದ ಭುವನೇಶ್ವರಿ ತಾಯಿದು ಕಲಾಮತ್ತಲ್ಲಿದೆ. ಸೊ ನನ್ನ ಅದೃಷ್ಟ ಈ 50 ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಇಂಥ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ. ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಇವತ್ತು ಸಾಯಿ ಕುಮಾರ್ ಇಲ್ಲ. ಅದಕ್ಕೆ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು, ಅಪ್ಪ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದರು. ಅಪ್ಪ ತೆಲುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ವಿಷ್ಣು ಸರ್ ಅವರಿಗೆ, ಅಂಬರೀಷ್ ಅವರಿಗೆ, ಇವರಿಗೆಲ್ಲ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು. ಸೊ ಟೋಟ್ಲಿ ವಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡು. ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್. ಸೊ ಅದಕ್ಕೆಲ್ಲ ನೀವೇ ಕಾರಣ. ತಿರ್ಗಾ ಮತ್ತೊಂದು ಸಲ ಈ 50ನೇ ವರ್ಷ ಈ ರಂಗಿತರಂಗ, ಈ 10 years ಸೆಲೆಬ್ರೇಷನ್ ಇವರೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದು ತುಂಬ ಸಂತೋಷ ಆಗ್ತಾ ಇದೆ. ಸೊ ತಿರ್ಗಾ July 4th ತಿರ್ಗಾ ಒಂದು ಟೆನ್ಷನ್ ಇರುತ್ತೆ. ಏನೋ 10 ವರ್ಷ ಆದಮೇಲೇನು ಒಂದು ಸೂಪರ್ ಹಿಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಡೇ ಟೆನ್ಷನ್ ಇರುತ್ತೆ. ಬಟ್ ಖಂಡಿತ ಲೈಕ್ ಈ ಸೆಡ್, ಆವಾಗ 10 years ಬಾಯ್ ಈಗ ನೋಡ್ತಾನೆ, 20 years ಅವ್ರು ತಿರ್ಗಾ ಲೆಟ್ ಅಸ್ ಹ್ಯಾವ್ ಅಗೇನ್ ಒನ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಈಗ ನೋಡ್ತಾ ಇರುವಾಗ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು. ಆ ಮ್ಯೂಸಿಕ್ ಆಗಲಿ, ವಿಜುವಲ್ಸ್ ಆಗಲಿ, ಲೊಕೇಶನ್ಸ್ ಆಗಲಿ, ಪರ್ಫಾರ್ಮೆನ್ಸಸ್ ಆಗಲಿ. ಸಚ್ ಎ ವಂಡರ್ಫುಲ್ ಡೈರೆಕ್ಟರ್, ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನೂಪ್. ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳ್ದ, ತಿರ್ಗಾ ನಾವಿಬ್ಬರು ಜೊತೆಲಿ ಮಾಡಲಿಲ್ಲ ಸರ್, ಒಂದು ನ್ಯೂಸ್ ಇದೆ ಅಂತ ಇದ್ದಾರೆ. ಸೊ ವೇಟಿಂಗ್ ಫಾರ್ ಇಟ್. ಆ್ಯಂಡ್ ಆಲ್ರೆಡಿ ನಿರೂಪ್ ಜೊತೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲ್ಮ್ ಮಾಡಿದೆ. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಈಗ 50 ವರ್ಷ ಆಯಿತು, 500 ಫಿಲ್ಮ್ಸ್ ಆಯಿತು, ಬಟ್ ಸ್ಟಿಲ್ ಏನೋ ಮಾಡಬೇಕು, ಇನ್ನೂ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ದಟ್ ಈಸ್ ಆ್ಯಕ್ಟರ್ಸ್ ಲೈಫ್. ಸೊ ಖಂಡಿತ ರಂಗಿತರಂಗ ತಿರ್ಗಾ ಒಂದು ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸು ಇರುತ್ತೆ. ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸಿ ಅಗೇನ್. ಆ್ಯಂಡ್ ವಿ ಮಿಸ್ಡ್ ಪೊಲೀಸ್ ಸ್ಟೋರಿ. ಆ್ಯಕ್ಚುಲಿ 25 years ಆಫ್ ಪೊಲೀಸ್ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಬಟ್ ರಂಗಿತರಂಗ 10 years ಮಾಡ್ತಾ ಇದ್ದೀವಿ. ಆ್ಯಂಡ್ ಸೋ ಹ್ಯಾಪಿ. ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.